ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಅರಮನೆಯ ಮುಂಭಾಗ ಸ್ಫೋಟ ಆಯ್ತಲ್ಲ, 3 ಜನ ಸಾವನ್ನಪ್ಪಿದ್ರಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲೂನ್ ಮಾರಾಟಗಾರ ಸಲೀಂ ಹಿನ್ನೆಲೆಯನ್ನ ಕೆದಕ್ತಾ ಇದೆ ಖಾಕಿ. ಯುಪಿ ಪೊಲೀಸರ ಜೊತೆಗೆ ಮೈಸೂರು ಪೊಲೀಸರು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಉತ್ತರ ಪ್ರದೇಶದ ಕನೌಜ್ ಜಿಲ್ಲೆಯ ತೋಫಿಯಾ ಗ್ರಾಮದ ನಿವಾಸಿ ಸಲೀಮ ಅನ್ನೋದು ಗೊತ್ತಾಗ್ತಾ ಇದೆ. ಸಲೀಂ ಹಿನ್ನೆಲೆಯನ್ನ ಜಾಲಾಡ್ತಾ ಇದ್ದಾರೆ ಯುಪಿ ಪೊಲೀಸರು. 5 ಎಕರೆ ಜಮೀನಿನಲ್ಲಿ ಕೃಷಿ ಕೆಲಸವನ್ನ ಮಾಡ್ಕೊಂಡಿದ್ದಂತೆ ಇದೇ ಸಲೀಂ. ಕೃಷಿ ಕೆಲಸ ಬಿಟ್ಟು ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಮೈಸೂರಿಗೆ ಬಂದ, ಬಲೂನ್ ಮಾರೋದಕ್ಕೆ ಮುಂದಾದ. ಕೃಷಿ ಕೆಲಸ ಬಿಟ್ಟು ಸಲೀಂ ಮೈಸೂರಿಗೆ ಬಂದಿದ್ಯಾಕೆ? ಅದು ಈಗಿರುವಂತಹ ಪ್ರಶ್ನೆ. ಸಲೀಂ ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮೈಸೂರು ಪೊಲೀಸರು ಮತ್ತೊಂದು ಹಂತಕ್ಕೆ ಒಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗೊತ್ತಾಗಬೇಕು, ಈತ ಯಾರು, ಈತನ ಉದ್ದೇಶ ಏನಾಗಿತ್ತು, ರಾಜ್ಯದಲ್ಲಿ ಅಷ್ಟೆಲ್ಲ ತಾಲೂಕುಗಳು ಜಿಲ್ಲೆಗಳಿದ್ದಾಗಲೂ ಕೂಡ ಮೈಸೂರಿಗೆ ಬಂದಿದ್ಯಾಕೆ, ಎಲ್ಲ ಪ್ರಶ್ನೆ. ಈಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಇದೊಂದು ಆಕಸ್ಮಿಕ ಘಟನೆನಾ ಅಥವಾ ಉದ್ದೇಶಪೂರ್ವಕವಾದಂತಹ ಘಟನೆನಾ ಅನ್ನೋದು ಸಲೀಮನ ಹಿನ್ನೆಲೆ ಕೆದಕಿದಾಗ ಮಾತ್ರ ಕಂಡುಕೊಳ್ಳುವಂತಹ ಉತ್ತರ. ಈ ನಿಟ್ಟಿನಲ್ಲಿ ಮೈಸೂರು ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಸಲೀಮನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಏನೇನು ಗೊತ್ತಾಗ್ತಾ ಇದೆ ಅಂತ ಹೇಳಿ. ಮೇಲ್ನೋಟಕ್ಕೆ ಈ ಪ್ರಕರಣ ಆಕಸ್ಮಿಕ ಅಂತ ಹೇಳ್ಬಿಟ್ಟು ಸುಮ್ಮನಾಗುವಂಥದ್ದು ಬಹಳ ಸುಲಭ. ಆದರೆ ಪೊಲೀಸರು ಅದನ್ನು ಆ ಲೆವೆಲ್ಗೆ ಬಿಡುವಂಥ ಪ್ರಶ್ನೆಗಳಿಲ್ಲ. ಯಾಕೆಂದರೆ ಅದು ಬಿಡಲು ಕೂಡ ಬಾರದು. ಯಾಕೆಂದರೆ ಇದು ಭದ್ರತೆಯ ದೃಷ್ಟಿಯಿಂದಾಗಿ ಇದು ಬಹಳ ಮಹತ್ವಪೂರ್ಣವಾದಂಥದ್ದು. ಕಾಣ್ತಾ ಇರುವಂಥ ಸರ್ಕಮ್ಸ್ಟೆನ್ಸ್ಗಳು ಅಂದರೆ ಸಲೀಮನ ಹಿನ್ನೆಲೆ, ಸಲೀಮು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಮೈಸೂರು ಅರಮನೆ ಬಳಿಯಲ್ಲಿ ಬಂದಂಥದ್ದು, 1 ತಿಂಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಂಥದ್ದು, ಹೀಗೆ ಭಾಳಷ್ಟು ಸರ್ಕಮ್ಸ್ಟೆನ್ಸ್ಗಳೇನಿದ್ದಾವೆ ಅವು ಬೇರೆ ಥರದ ಅನುಮಾನಗಳನ್ನು ಕೂಡ ಕಾರಣವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಪೊಲೀಸರು ಈಗ ಸಲೀಮನ ಬ್ಯಾಕ್ಗ್ರೌಂಡ್ ಏನು, ಆತನ ಊರು ಯಾವುದು, ಆತನ ನಡವಳಿಕೆಗಳೇನು ಎಲ್ಲದರ ಪರಿಶೀಲನೆಗೂ ಕೂಡ ಹಿಡಿದಿದ್ದಾರೆ. ಹೀಗಾಗಿ ಮೈಸೂರು ಪೊಲೀಸರು UPಯ ಪೊಲೀಸರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಲೀಮನ ಹುಟ್ಟೂರಿನಲ್ಲಿ ಸಲೀಮ ಏನು ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದನ್ನೆಲ್ಲದನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೂಲತಃ ಸಲೀಂ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದ. ಆತನಿಗೆ ಒಂದು 5 ಎಕರೆ ಜಮೀನು ಕೂಡ ಇತ್ತು. 1 ತಿಂಗಳ ಹಿಂದೆ ಅಷ್ಟೇ ಕೃಷಿ ಕೆಲಸವನ್ನು ಬಿಟ್ಟು ಮೈಸೂರಿಗೆ ಬಲೂನ್ ಮಾರಾಟ ಮಾಡೋದಕ್ಕೆ ಆತ ಬಂದಿದ್ದ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿಗಳು. ಮೈಸೂರು ಪೊಲೀಸರು ನಿರಂತರವಾಗಿ UPಯ ಪೊಲೀಸರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ನಡೆದಿರುವಂಥ ಘಟನೆಗಳನ್ನೆಲ್ಲದನ್ನು ಕೂಡ ಅಲ್ಲಿಗೆ ವಿವರಣೆಯನ್ನು ಕೂಡ ನೀಡಿ ಆ ಮೂಲಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ತರಿಸ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿ ಈಗ ಮತ್ತೆ ಶುರುವಾಗ್ತಾ ಇರುವಂಥದ್ದು, ಕೃಷಿ ಕೆಲಸವನ್ನು ಬಿಟ್ಟು ಯಾಕೆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬೀದಿಯಲ್ಲಿ ಬಲೂನ್ ಮಾರೋದಕ್ಕೆ ಸಲೀಂ ಬಂದ ಅನ್ನುವಂಥದ್ದು, ಅದಕ್ಕೆ ಕೌಟುಂಬಿಕವಾದಂತಹ ಹಿನ್ನೆಲೆಗಳು ಏನಾದರೂ ಇದ್ವಾ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರ ಪರಿಶೀಲನೆ ಆರಂಭವಾಗಿದೆ. ಪೊಲೀಸರ ತನಿಖೆ ನಡೆಯುವಂಥದ್ದು ಇದೇ ರೀತಿಯಾಗಿ ಪ್ರೇಮ್ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಇದನ್ನು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದರೆ ಇದು ಆಕಸ್ಮಿಕ ಘಟನೆ, ಕೇವಲ ಬಲೂನನ್ನು ಗ್ಯಾಸ್ ಸ್ಫೋಟ ಅಂತೇಳಿ ಸುಮ್ಮನಾಗುವಂಥ ಪ್ರಶ್ನೆಗಳು ಇರೋದಿಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲದನ್ನೂ ತನಿಖೆಯನ್ನು ಸಂಪೂರ್ಣ ಮಾಡಿ ಆ ನಂತರದಲ್ಲಿ ಇದು ಆಕಸ್ಮಿಕವೋ ಅದು ಮತ್ತೇನು ಅನ್ನುವಂಥದ್ದರ ಕನ್ಕ್ಲೂಡ್ಗೆ ಪೊಲೀಸರು ಬರ್ತಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮೈಸೂರು ಪೊಲೀಸರು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ನೆಗ್ಲಿಜೆನ್ಸಿ ತೋರಿಸಲ್ಲ ಅಂಥೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿಯೇ ಈ ಸಲೀಮನ ಬೆನ್ನು ಬಿದ್ದಿದ್ದಾರೆ, ಈತನ ಮೂಲ ಕೆದಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.